ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ. ಲಾಸ್ಟಲ್ಲಿ ಇವರು ಯಾರು ಹೋಗಬೇಕು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ. ಈಗ ಸದ್ಯಕ್ಕೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ. ಇಡೀ ಮನೇನ ನಾನೇ ನಾಮಿನೇಟ್ ಮಾಡ್ತಾ ಇದ್ದೀನಿ. ಈ ವಾರ ಸುದೀಪ್ ಅಣ್ಣ ಈ ಬಿಗ್ ಬಾಸ್ ಮಾಡಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನಾಮಿನೇಟ್ ಮಾಡ್ತಾರೆ, ಆ್ಯಂಡ್ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಕೂಡ ಸೇರಿಸಿ. ಓಕೆನಾ, ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ಇಷ್ಟ ಕೂಡ ಆಗಿರೋದಿಲ್ಲ. ಯಾಕಂದರೆ ಕ್ಯಾಪ್ಟನ್ಗೆ ಇಮ್ಯುನಿಟಿ ಸಿಕ್ಕಿರುತ್ತೆ, ಅದನ್ನು ಕೂಡ ಈ ಥರ ಮಾಡ್ಬಿಟ್ರಲ್ಲ ಅಂತ ಅನಿಸಿರ್ಬೋದು. ಬಟ್ ಆದರೆ ಇಲ್ಲಿ ಸುದೀಪ್ ಅಣ್ಣ ಯಾಕೆ ಈ ಕೆಲಸ ಮಾಡ್ರು ಅಂದರೆ ನಿಮ್ಮನ್ನು ನೀವು ಹೇಗೆ ಪ್ರೂವ್ ಮಾಡ್ಕೋತೀರ ಅಂತ ನೋಡಬೇಕು ಅಂತ. ಆ್ಯಂಡ್ ಜೊತೆಗೆ ಟಾಸ್ಕ್ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ. ನಾನು ಯಾವುದೇ ರೀತಿಯಾದ ಈ ವಾರ ಟಾಸ್ಕ್ ಕೊಡಲ್ಲ ಅಂತ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಯಿತು, ಈ ಟಾಸ್ಕ್ಗಳಂತ ಬಂದಾಗ ತಮ್ಮ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಅದನ್ನು ಬಿಟ್ಟು ಇವ್ರು ಏನು ಮಾಡ್ತಾರೆ ಅದನ್ನು ಜನಗಳು ಪ್ರೂವ್ ಮಾಡಬೇಕಾಗಿತ್ತು. ಹಾಗಾಗಿನೇ ಸುದೀಪ್ ಅಣ್ಣ ಈ ಥರ ಮಾಡಿದಂಥದ್ದು. ಜೊತೆಗೆ ಈ ವಾರ ನೀವು ನೋಡ್ಕೊಬಂದರೆ ಇಲ್ಲಿ ಸುದೀಪ್ ಅಣ್ಣ ಕೊಟ್ಟಂಥ ಟೆಸ್ಟ್ ಇರ್ಬೋದು ಅಥವಾ ಚಾಲೆಂಜ್ ಅಂತ ಅನ್ಕೋಬೋದು, ಇದನ್ನು ತಲೆಗೆ ಹಾಕ್ಕೊಂಡಿಲ್ಲ ಅಂತ ಅನ್ಸುತ್ತೆ ಈ ಬಿಗ್ ಬಾಸ್ ಮಾಡಿರೋ ಸ್ಪರ್ಧಿಗಳು. ಎಷ್ಟು ಜನ ನಿಮ್ಗೆ ಅನಿಸುತ್ತೆ ಗೈಸ್, ಸೀರಿಯಸ್ ಆಗಿ ತೊಗೊಂಡು ಏನೋ ಮಾಡಬೇಕು ಅಂತ ಎಷ್ಟು ಜನ ಒದ್ದಾಡಿದ್ರು, ಏನಾದ್ರು ಮಾಡಿದ್ರು ಅಂತ ಅನಿಸುತ್ತೆ ನಿಮಗೆ? ನನಗೆ ಗಿಲ್ಲಿಯವ್ರ ಎಂಟರ್ಟೈನ್ಮೆಂಟ್ ನೀವು ನೋಡ್ತಾನೆ ಇದ್ದೀರಾ, ಅವರು ಯಾವಾಗಲಿಂದ ಇವಾಗಲವರೆಗೂ ಈ ರೀತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಬಟ್ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಅವ್ರನ್ನ ಇಟ್ಕೊಂಡು ಒಂದು ತಮಾಷೆ ಕಾಮಿಡಿಯನ್ನು ಮಾಡ್ತಿರೋದ್ರಿಂದ ಅಥವಾ ಟೌನ್ ಕ್ರೌಡ್ ಕೊಡ್ತಿರೋದ್ರಿಂದ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಇಷ್ಟ ಆಗದೇ ಇರ್ಬೋದು. ಬಟ್ ನೋಡೋ ಜನಗಳಿಗೆ ಅದು ಇಷ್ಟ ಆಗ್ತಿದೆ, ಸ್ವಲ್ಪ ಜನಕ್ಕೆ ಕಷ್ಟ ಕೂಡ ಆಗ್ಬೋದು, ಬಿಕಾಸ್ ಅದು ಪರ್ಸ್ಪೆಕ್ಟ್ ಮೇಲೆ ಹೋಗುತ್ತೆ. ಓಕೆನಾ, ಅದಾದಮೇಲೆ ನನ್ನ ಪ್ರಕಾರ ಈ ವಾರ ಜಾನ್ವಿ ಮತ್ತು ಇವರು ಕಾವ್ಯ ಇವರಿಬ್ಬರು ಒಂದು ಸ್ವಲ್ಪ ಕಣಿ ಹೇಳುವಂಥ ಪಾತ್ರ ನಿಭಾಯಿಸು ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಫನ್ನಾಗಿ ಕೂಡ ಇತ್ತು, ಚೆನ್ನಾಗಿತ್ತು. ಸೊ ಇದನ್ನು ಬಿಟ್ಟರೆ ಇನ್ನು ಯಾರಾದರೂ ಒಂದು ಸ್ಕಿಟ್ ಮಾಡಿದ್ರು, ಒಂದು ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಅನ್ನಿಸ್ತಾ ಗೈಸ್ ನಿಮಗೆ? ನನಗಂತೂ ಅಷ್ಟು ಮಟ್ಟಿಗೆ ಅನಿಸಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಈ ಚಾಲೆಂಜಲ್ಲಿ ಅಥವಾ ಈ ಟೆಸ್ಟಲ್ಲಿ ತುಂಬ ಜನ ಎಲ್ಲರೂ ಕೂಡ ಫೇಲ್ ಆಗಿದ್ರು, ಒಂದು 3-4 ಜನ ಬಿಟ್ಟು. ಓಕೆನಾ, ಸೊ ಇದೆಲ್ಲ ನೋಡಿದಾಗ ಈ ವಾರ ಸುದೀಪ್ ಅಣ್ಣ ಸಖತ್ತಾಗಿ ಗರಾಮಾಗಿ ಉತ್ತರ ಕೊಡ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಈ ವಾರ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ಟಾಪಿಕಲ್ಲಿ ಇದು ಕೂಡ ಬರುತ್ತೆ. ಏನಪ್ಪ ಅಂದರೆ ನಿಮ್ಮನ್ನು ಕಳಿಸಿ ನಾನು ಆಮೇಲೆ ಹೋಗ್ತೀನಿ. ಆ್ಯಂಡ್ ಈ ಬಿಗ್ ಬಾಸ್ ಮೇಲೆ ತುಂಬ ಚಾಲೆಂಜ್ಗಳು ಮಾಡ್ತಿದ್ದಾರೆ. ಬಟ್ ಚಾಲೆಂಜ್ಗಳನ್ನ ಪ್ರತಿಯೊಬ್ಬರು ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ತಮ್ಮನ್ನು ತಾಪು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಈ ಬಿಗ್ ಬಾಸ್ ಮೇಲೆ ಏನಾದ್ರು ಟ್ರೈ ಮಾಡಬೇಕಾಗತ್ತೆ. ನೀವು ಚಾಲೆಂಜ್ ಮಾಡೋದು ನೋಡಿದಾಗ ಖುಷಿ ಆಗುತ್ತೆ, ಪಕ್ಕ ಇರ್ತಾರೆ, ಸಪೋರ್ಟ್ಗಳು ನೋಡಿದಾಗ ಇವ್ರು ಇರ್ತಾರೆ, ಇವ್ರು ಇರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ, ಆದರೆ ಅದನ್ನು ಬಿಟ್ಟು ಕೂಡ ಇವಾಗ ನೀವು ಚಾಲೆಂಜ್ ಮಾಡ್ತಿದ್ದೀರಾ ಅಂದರೆ ನೀವು ಪ್ರತಿಯೊಬ್ಬರಿಗೂ ಕೂಡ ಈಗ ಗಿಲ್ಲಿ ನೋಡ್ಬೋದು ನೀವು, ಅಥವಾ ಇವಾಗ ಅಶ್ವಿನಿ ಗೌಡರನ್ನೇ ನೋಡ್ಬೋದು ನೀವು, ಅವರು ಕೂಡ ಚಾಲೆಂಜ್ ಮಾಡಿದರು. ಜೊತೆಗೆ ಇವರು ರಕ್ಷಿತಾ ಆಗ್ಬೋದು, ಇವರು ಸೊ ಇವರೆಲ್ಲ ಚಾಲೆಂಜ್ ಮಾಡ್ತಾ ಇದ್ದಾರೆ. ಓಕೆನಾ, ಚಾಲೆಂಜ್ ಮಾಡೋದು ಖಂಡಿತವಾಗ್ಲೂ ತಪ್ಪಲ್ಲ, ಆದರೆ ಚಾಲೆಂಜ್ ಮಾಡಿದ್ಮೇಲೆ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಜನಗಳಿಗೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು ಅಥವಾ ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡೋದನ್ನ ಮಾಡಬೇಕಾಗುತ್ತೆ. ಟಾಸ್ಕ್ಗಳಿಲ್ಲ ಅಂದರೆ ಈ ಬಿಗ್ ಬಾಸ್ ಮೇಲೆ ಇರುವಂಥದ್ದು ಏನಾಗುತ್ತೆ ಅಂದರೆ ಬರೀ ಮಾತುಕತೆ. ಆ ಮಾತುಕತೆಯಲ್ಲಿ ಕೂಡ ತುಂಬ ವಿಷಯಗಳು ಏನಾಗಿರುತ್ತೆ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು, ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಂಥದ್ದು, ಬೇರೆಯವ್ರನ್ನ ಹೇಗೆ ಬಿಡಿಸ್ಬೇಕು ಇದ್ರ ಬಗ್ಗೆ ಇರುತ್ತೆ. ಇನ್ನೊಬ್ಬರನ್ನ ಬಿಡಿಸ್ಬೇಕು ಅನ್ನೋಕ್ಕೆ ಹೆಚ್ಚಾಗಿ ನೀವು ಹೇಗೆ ಎದ್ದು ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಈ ಸೀಸನ್ ಇನ್ನೆಲ್ಲೋ ಹೋಗ್ತಿತ್ತು ಅಂತ ಅನಿಸುತ್ತೆ. ಎಲ್ಲರಿಗೂ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ ಖಂಡಿತವಾಗ್ಲೂ ಗೈಸ್, ನಾನು ಹೇಳ್ತಿಲ್ವಾ. ಆಮೇಲೆ ಈ ವಾರ ವ್ಯಕ್ತಿತ್ವಗಳ ಟೆಸ್ಟೇ ಆಗಿದ್ದಂಥದ್ದು. ಇವಾಗ ಲೆಟ್ರದ್ದು ಏನಂತ ಬಂತು, ಅಲ್ಲಿ ನೀವು ಎಷ್ಟೋ ಜನಕ್ಕೆ ಇವಾಗ ಇವೆಲ್ಲರೂ ನಾಮಿನೇಟ್ ಮಾಡಿ ಆ ಲೆಟ್ರ್ ವಿಷಯ ತಂದಿದ್ದು ಸ್ವಲ್ಪ ಬೇಜಾರಾಗಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಜನ ಸೇವ್ ಆದಲ್ಲ ಹಾಗಾಗಿ. ಬಟ್ ಇಲ್ಲಿ ಸುದೀಪ್ ಅಣ್ಣ ಹೇಳಿದ ಕತೆ ಬೇರೆ ಆದರೆ ಇಲ್ಲಿ ಬಿಗ್ ಬಾಸ್ ಕತೆ ಇನ್ನೊಂದು ಇತ್ತು. ಏನಪ್ಪ ಅಂದರೆ ಇರುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವ ಏನು ಅಂತ, ಇವಾಗ ನೋಡಿ ಸುದೀಪ್ ಅಣ್ಣ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಿರಲ್ವಾ, ತಮ್ಮ ವ್ಯಕ್ತಿತ್ವಗಳ ಬಗ್ಗೆ ಏನಾದ್ರು ಅಟ್ಲೀಸ್ಟ್ ಪ್ರೂವ್ ಮಾಡ್ಕೋಬೋಯಿತು. ಓಕೆನಾ, ನಮ್ಮ ವ್ಯಕ್ತಿತ್ವ ಏನು, ನಾವೇನು ಅನ್ನೋದನ್ನು ನೀಟಾಗಿ ಪ್ರೂವ್ ಮಾಡ್ಕೋಬೋಯಿತು. ಅದರಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಈ ವ್ಯಕ್ತಿತ್ವಗಳ ಆಟ ಆಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ಯಾಕಂದರೆ ಅವರು ವ್ಯಕ್ತಿತ್ವಗಳನ್ನ ಬಿಟ್ಬಿಟ್ಟು ಆಡ್ತಿದ್ದಾರೆ ಹಾಗಾಗಿ. ಓಕೆನಾ, ಜೊತೆಗೆ ಈ ಟೆಸ್ಟಲ್ಲಿ ತುಂಬ ಜನ ಫೇಲ್ ಆಗೋದ್ರು. ಅದರಲ್ಲೂ ಕೂಡ ರಕ್ಷಿತಾ ಮತ್ತು ರಾಶಿಕಾ ಆ ಲೆಟ್ರ್ ವಿಷಯ ಬಂದಾಗ ಆ ವ್ಯಕ್ತಿಗಳು ಆಡಿದಂಥ ರೀತಿ, ಮಾತಾಡಿದಂಥ ಮಾತು, ಆ್ಯಂಡ್ ಇನ್ನೊಬ್ರಿಗೆ ಸಿಗಲೇಬಾರ್ದು ಅನ್ನೋದಂಥ ಥಾಟ್ ಇತ್ತಲ್ಲ, ಅಲ್ಲೇ ಗೊತ್ತಾಗ್ತಿತ್ತು ಇವರು ನಿಜವಾಗ್ಲೂ ಈ ವ್ಯಕ್ತಿತ್ವ ಅನ್ನೋದ್ರಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇದ್ರ ಬಗ್ಗೆ ಸುದೀಪ್ ಅಣ್ಣ ಮಾತಾಡಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಈ ವಾರಕಥೆ ಕಿಚನ್ ಜೊತೆ ಎಪಿಸೋಡ್ನ ವೆಯ್ಟ್ ಮಾಡ್ತಿದ್ದೀನಿ, ಯಾವಾಗ ಇದನ್ನು ಅರ್ಥ ಮಾಡಿಸ್ತಾರೆ ಸುದೀಪ್ ಅಣ್ಣ ಅಶ್ವಿನಿಗೌಡವ್ರಿಗೆ ಅಂತ. ಯಾಕಂದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ಸಲ ಗಲಾಟೆಗಳಂತ ಬಂದಾಗ ರಕ್ಷಿತಾ ಮತ್ತು ಅಶ್ವಿನಿಗೌಡ ಅಂತ ನೋಡ್ಕೊಬನ್ನಿ, ಮ್ಯಾನಿಪುಲೇಟ್ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು ಇದೇ ಅಶ್ವಿನಿಗೌಡವರು. ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ಮೊದಲು ಸ್ಟಾರ್ಟ್ ಮಾಡಿದ್ದೆ ಅಶ್ವಿನಿಗೌಡವರು. ಅವ್ರು ಹೇಳೋ ಪ್ರಕಾರ 1-2 ಸಲ ನಾನು ಚಾನ್ಸ್ ಕೊಟ್ಟೆ ಅಂತ. ಬಟ್ ಇವಾಗ ಚಾನ್ಸ್ ಕೊಟ್ಟೆ ಅನ್ನೋದಕ್ಕೆ ನೀವು ಏನು ಮಾಡಿದ್ದೀರಾ ನಂಗೆ ಅದು ಅರ್ಥ ಆಗಲಿಲ್ಲ. ಓಕೆನಾ, ಚಾನ್ಸ್ ಕೊಡೋ ಅಂದರೆ ಏನು ಅರ್ಥ, ಹತ್ರ ಚಾನ್ಸ್ ಕೊಟ್ರಾ ಬಟ್ ನೀವು ಏನು ಮಾಡಿದ್ರಿ ಗೊತ್ತಾ, ಅವ್ರಿಗೆ ತುಂಬ ಚೀಪಾಗಿ ನೋಡಿದಾಗ ಯಾವ ಹುಡುಗಿ ತಾನೇ ಬರ್ತಾರೆ. ಅಶ್ವಿನಿಗೌಡವ್ರಿಗೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗತ್ತೆ, ನಾವು ಒಂದು ಸಲ ಒಬ್ಬರನ್ನ ತುಂಬ ಚೀಪಾಗಿ ತುಂಬ ಕೆಟ್ಟದಾಗಿ ಮಾತಾಡಿದ್ದೀವಿ ಅಂದರೆ ಅದ್ರ ಎಫೆಕ್ಟ್ ಅವರಲ್ಲಿ ಇದ್ದೇ ಇರುತ್ತೆ. ಇವಾಗ ಸೇಮ್ ವೇ ಇವಾಗ ರಕ್ಷಿತಾ ಅವ್ರು ಏನೋ ಮಾಡದಿರೋರ್ಗೇ ಮಾಡಿದ್ದಾರೆ ಅನ್ನೋ ರೀತಿ ಇವರು ಮಾತಾಡಿಕೊಂಡು ಇಷ್ಟೆಲ್ಲ ದ್ವೇಷ ಸಾಗಿಸ್ತಾರೆ ಅಂದರೆ ನೀವು ಅಷ್ಟೆಲ್ಲ ಮಾಡಿದಾಗ ಗೆಜ್ಜೆ ಸೊಂಡ್ದಾಗ್ಬೋದು, ಆಮೇಲೆ ಕಾಲ್ದು ತೋರಿಸಿದ ರೀತಿಗಳಾಗ್ಬೋದು, ಚಪ್ಪಲಿ ತೋರಿಸಿದ್ರೆ ಅನ್ನೋದಾಗ್ಬೋದು, ಜೊತೆಗೆ ಕಲಾವಿದ್ರ ಬಗ್ಗೆ ಅನ್ನೋದಾಗ್ಬೋದು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಕಲಾವಿದ್ರ ಬಗ್ಗೆ, ಚಪ್ಪಲಿ ಬಗ್ಗೆ ಬೇರೆ ಬಿಗ್ ಬಾಸ್ ಮಾಡಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಬೇರೆ ಹೇಳ್ತಿದ್ದಾರೆ, ಬಟ್ ಇವರೇ ಬೇರೆ ಕಥೆಗಳು ಹೇಳ್ತಿದ್ದಾರೆ.
ಯಾರಿಗೂ ಅನಿಸ್ತಿರೋದು ಇವ್ರೊಬ್ರಿಗೆ ಯಾಕೆ ಅನಿಸುತ್ತೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇವ್ರು ನೋಡೋ ರೀತಿಗಳೇ ಹಂಗಿದೆಯಾ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇವರು ಈ ವಿಷಯಕ್ಕೆ ಅವ್ರಿಗೇನು ತಪ್ಪು ಮಾಡಿಲ್ಲ, ಅವ್ರ ಪಾಡ್ಗೂ ಇದ್ದಾಳೆ ಅನ್ನೋದೇ ಇವ್ರಿಗೆ ತೊಂದರೆ ಆಗುತ್ತೆ. ಅಂದರೆ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಆ ಹುಡುಗಿ ಹೇಗೆ ತಾನು ನಿಮ್ಮ ಜೊತೆ ಬಂದಿರೋಕ್ಕೆ ಇಷ್ಟಪಡ್ತಾಳೆ? ಮಾತಾಡ್ತಾರೆ, ನಾರ್ಮಲಾಗಿ ಮಾತಾಡ್ಬೋದು ಅಷ್ಟೇ, ಬಟ್ ಕ್ಲೋಸಾಗಿರೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನೀವೇನು ಅಂತ ಹುಡುಗಿ ಗೊತ್ತಾಗಿದೆ. ಆ್ಯಂಡ್ ಸುಳ್ಳ ಸತ್ಯ ಅಂತ ತಲೆ ಮೇಲೆ ಹೊಡೆದಾಗಲೇ ಹುಡುಗಿ ರಿಯಾಕ್ಷನ್ಗಳು ಆ ಥರ ಬೇರೆನೇ ಥರ ಆಗಿದ್ದು. ಅಲ್ಲಿವರೆಗೂ ಹುಡುಗಿನೂ ಚೆನ್ನಾಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಸುದೀಪ್ ಅಣ್ಣ ಇದನ್ನು ಅರ್ಥ ಮಾಡಿಸ್ಬೇಕಾಗುತ್ತೆ. ಒಂದು ಸಲ ಅಶ್ವಿನಿ ಗೌಡ, ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿರೋದು. ಹಿಂಗೆ ಗೊತ್ತಾ, ಅಶ್ವಿನಿ ಗೌಡರಿಂದ ತಪ್ಪಳು ಆಗ್ತಾ ಇರ್ಬೋದು, ಬಟ್ ಏನಪ್ಪ ಅಂದರೆ ಸುದೀಪ್ ಅಣ್ಣಿಂದ ಯಾವಾಗ ಕರೆಕ್ಟಾಗಿ ಅವ್ರ ಕ್ಲಾಸ್ ತೊಗೊಂಡು ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರ ತಪ್ಪೇನೋ ಅಂತ ಅರ್ಥ ಮಾಡಿಸ್ತಾರೋ, ಅದಾದಮೇಲೆ ಅವ್ರು ಹೇಗೆ ಬದಲಾಗ್ತಾರೆ ಅಂತ ನಾನು ಕಾಯ್ತಿದ್ದೀನಿ. ಯಾಕಂದರೆ ಇಲ್ಲಿವರೆಗೂ ಅವ್ರಿಗೆ ಅವ್ರ ತಪ್ಪಗಳನ್ನ ಅರ್ಥ ಮಾಡಿಸಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಮತ್ತೆ ತಾವು ಮಾಡ್ತಿರೋದು ಸರಿ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಈಗ ಸುದೀಪ್ ಅಣ್ಣ ಅವ್ರಿಗೆ ಅರ್ಥ ಮಾಡಿಸೋಂಥದ್ದು. ಅದು ಅರ್ಥ ಮಾಡಿಸಿದ ಮೇಲೂ ಇದೇ ರೀತಿ ಆಡ್ತಾರೆ ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ, ಬಿಡು ಅಷ್ಟೇ ಇವ್ರ ಕತೆ ಅಂತ ಅನ್ಕೋಬೇಕಷ್ಟೇ. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಲ್ಲಿ ಇವಾಗ ರಘುವಣ್ಣ ಅಂತ ಹೇಳಿದ್ದು ಕೂಡ ಸತ್ಯನೇ. ಈಗ ರಿಷರ್ ಕೂಡ ಪಾಯಿಂಟ್ ಹೇಳ್ತಾರೆ, ಇಲ್ಲಿ ನಾನಿರೋದೇ ಹಿಂಗೆ, ನಾನು ಹಿಂಗೆ ಇರೋದು, ಹೊರಗಡೆ ಕೂಡ ಹಿಂಗಿರೋದು ಅನ್ನೋ ರೀತಿ ಬಂದಾಗ ಎಲ್ಲ ಒಂದೇ ರೀತಿ ಇರೋಕ್ಕಾಗುತ್ತಾ? ಖಂಡಿತವಾಗಿಲ್ಲ. ಇವಾಗ ನನಗೆ ಇಲ್ಲೊಂದು ಸ್ಟೇಜ್ ಸಿಕ್ಕಿದೆ, ನಾನು ಮಾತಾಡ್ಬೋದು ಅಂದ್ಬಿಟ್ಟು ನಾನು ರಿಯಲ್ ಲೈಫಲ್ಲಿ ಹೇಗೆ ಮಾತಾಡ್ತೀನಿ ಹಾಗೆ ಮಾತಾಡೋಕ್ಕಾಗುತ್ತಾ? ಇಲ್ಲ. ಇಲ್ಲಿ ಕೆಲವು ವಿಷಯಗಳನ್ನ ಇಟ್ಕೊಂಡು ಮಾತಾಡಬೇಕಾಗುತ್ತೆ, ಒಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ, ಒಬ್ಬರ ಬಗ್ಗೆ ಒಳ್ಳೆ ರೀತಿ ಕೂಡ ಮಾತಾಡಬೇಕಾಗುತ್ತೆ. ಕೆಟ್ಟ ರೀತಿ ಮಾತಾಡ್ತೀನಿ ಅಂದ್ಬಿಟ್ಟು ಅವ್ರು ಬಾಯಿಗೆ ಬಂದಾಗ ಮಾತಾಡಬಾರ್ದು. ಅವ್ರ ಪಾಯಿಂಟ್ಗಳು ಮಾತ್ರ ರಾಂಗ್ ಇದ್ದಾಗ ಮಾತ್ರ ರಾಂಗ್ ಅಂತ ಹೇಳ್ಬೇಕಷ್ಟೇ. ಸೊ ಅದನ್ನು ಬಿಟ್ಟು ನಾನು ಇಷ್ಟ ಅಂದ್ಕೊಂಡು ನನ್ನ ಮೊಬೈಲು ನನ್ನ ವಿಡಿಯೋ ಅಂದ್ಕೊಂಡು ನಾನು ಇಷ್ಟ ಬಂದಾಗ ಮಾತಾಡಿದ್ರೆ ಅದು ಸರಿ ಬರಲ್ಲ. ಆ್ಯಂಡ್ ರಘುವಣ್ಣ ಕೂಡ ಅದನ್ನೇ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ನಾನು ಮನೇಲಿ ಹಿಂಗಿಂಗೂ ಇರ್ತೀನಿ, ಹಂಗಿರೋಕ್ಕಾಗತ್ತೆ ಅಂತ. ಆ್ಯಂಡ್ ಅವ್ರ ವ್ಯಕ್ತಿತ್ವಗಳ ಬಗ್ಗೆ ಕೂಡ ಬರುತ್ತೆ ತುಂಬ ವಿಷಯಗಳು. ಓಕೆನಾ? ಯಾಮ ನೋಡಿರೋ ಕತೆ ಏನಪ್ಪ ಅಂದರೆ, ನೀವು ಅಬ್ಸರ್ವ್ ಮಾಡಿ ತುಂಬ ಮಾತುಕತೆಗಳು ಜಾಸ್ತಿ ಆಗ್ತಿದೆ. ಅದು ಕೂಡ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ಇವ್ರಿಗೇನೋ ಒಂದು ಹರ್ಟ್ ಮಾಡಬೇಕು, ಇವ್ರನ್ನ ಟಾರ್ಗೆಟ್ ಮಾಡಬೇಕಾದ್ರೆ ಅವ್ರಿಗೆ ಹರ್ಟ್ ಮಾಡಬೇಕು, ಜೊತೆಗೆ ಅವರಿಲ್ಲ ಅಂದರೆ ಇವರಿರಲ್ಲ, ಇವರಿಲ್ಲ ಅಂದರೆ ಅವರಿರಲ್ಲ, ಈ ಥರ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಂತೇನೆಂದರೆ ಇದು ಒಂದು ಇಂಡಿವಿಜುವಲ್ ಗೇಮ್ ಆಗಿದೆ. ಆ್ಯಂಡ್ ಇಲ್ಲಿ ಎಲ್ಲರದ್ದು ಒಂದು ಕನೆಕ್ಷನ್ ಇರ್ಬೋದು, ಆದರೂ ಕೂಡ ತಮ್ಮ ಆಟ ಅಂತ ಬಂದಾಗ ತಾವು ಆಟ ಆಡ್ತಾರೆ. ಆ್ಯಂಡ್ ಇಲ್ಲಿ ಯಾರನ್ನೋ ಒಬ್ಬರು ಹೊಡೆದ್ಬಿಟ್ಟು ಇನ್ನೊಬ್ಬರನ್ನ ಬಿಡ್ಸೋಕ್ಕಾಗಲ್ಲ. ಬಟ್ ಆ ಥರ ಮಾಡೋಕ್ಕೆ ಹೋದರೆ ಇವ್ರ ಆಟನೇ ಬಿದ್ದೋಗುತ್ತೆ. ಆ್ಯಂಡ್ ಇದು ರಿಯಾಲಿಟಿ ಚೆಕ್ನ ಕೂಡ ಈಗ ಸುದೀಪ್ ಅಣ್ಣ ಮಾಡಿಸ್ಬೇಕು ಇವ್ರುಗಳಿಗೆ. ಇವರು ಏನೇನೋ ಅಂದ್ಕೊಂಡು ಹೋಗ್ತಿದ್ದಾರೆ. ಹೆಂಗೆ ಗೊತ್ತಾ, ಈಗ ಒಬ್ಬರನ್ನ ಬಿಡಿಸೋವಂಥದ್ದು, ಒಬ್ಬರನ್ನ ಟಾರ್ಗೆಟ್ ಮಾಡೋವಂಥದ್ದು, ಒಬ್ರಿಗೆ ಹರ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ನಾವು ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ನಾವು ಹೇಗೆ ಟಾಸ್ಕ್ಗಳು ಚೆನ್ನಾಗಿ ಮಾಡ್ಬೋದು, ನಾವು ಹೇಗೆ ನಮ್ಮ ಇನ್ನೂ ಇಂಪ್ರೂವ್ ಆಗ್ಬೋದು, ಈ ಥರ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದನ್ನು ಈಗ ಸುದೀಪ್ ಅಣ್ಣ ಅರ್ಥ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕು. ಆ್ಯಂಡ್ ಇಲ್ಲಿ ಮೇನ್ ವಿಷಯ ಏನಪ್ಪ ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಇದ್ರ ಬಗ್ಗೆ ಕೂಡ ತುಂಬ ಚರ್ಚೆ ಆಗಲೇಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಗಿಲ್ಲಿಯವ್ರ ಮೇಲೆ ಈ ಡಿಸಿಷನ್ ಬಿಡ್ತಾರೆ ಅಂತ ಅನ್ಸುತ್ತೆ. ಗಿಲ್ಲಿಯವರು ರಿಷರ್ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ರಿಷರ್ ಹೋಗುವಂಥ ಚಾನ್ಸ್ಗಳು ತುಂಬ ಜಾಸ್ತಿ ಇದೆ. ಬಟ್ ಗಿಲ್ಲಿ ಆ ಥರ ಮಾಡಲ್ಲ ಅಂತ ಅನ್ಸುತ್ತೆ. ಬೇಡ ಅಣ್ಣ, ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ, ಬಿಕಾಸ್ ಗಿಲ್ಲಿ ಆ ಥರ ವ್ಯಕ್ತಿನೇ. ಬಟ್ ನೋಡೋಣ. ಬಟ್ ಏನಂದರೆ ಒಬ್ರಿಗೊಂಥರ ಲೆಕ್ಕ, ಇನ್ನೊಬ್ರಿಗೆ ಇನ್ನೊಂದು ಥರ ಲೆಕ್ಕ ಮಾಡ್ಬೋದು. ಎಷ್ಟೋ ಸೀಸನ್ಗಳಿಗೆ ಪ್ರೀವಿಯಸ್ ಸೀಸನ್ ಕೂಡ ಆಗಿತ್ತು ಕತೆಗಳು. ಸೊ ಹಾಗಾಗಿ ಕೆಲವೊಂದು ವಿಷಯಗಳು ನೋಡಿದಾಗ ನನ್ನ ಪ್ರಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂದಾಗ ಆಚೆ ಕಳಿಸ್ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಯಾವ ಥರ ಡಿಸಿಷನ್ ತಗೋತಾರೆ ಏನು ಕತೆಯಿಂದ ಕಾದು ನೋಡೋಣ. ಓಕೆನಾ? ಯಾರಿರಬೇಕು, ಯಾರಿರೋದು ಬೇಡ. ಗೈಸ್, ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗಬೇಕು ಅನಿಸುತ್ತೆ ಆ್ಯಂಡ್ ಯಾರು ಇರಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈ ವಾರ ಕಳಪೆ ಆಗಿರುವಂಥದ್ದು ಗಿಲ್ಲಿ. ಆ್ಯಂಡ್ ಇವತ್ತು ಅವರೇ ಫಸ್ಟ್ ಸೇವ್ ಆಗಬೇಕು, ಅವಾಗ ಸಖತ್ತಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ನಾಮಿನೇಟ್ ವಿಷಯಕ್ಕೆ ಬರ್ತೀನಿ. ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಧ್ರುವಂತ್, ಗಿಲ್ಲಿ ನಟ, ಸೂರಜ್, ಚಂದ್ರಪ್ರಭಾ, ರಾಶಿಕಾ, ಸ್ಪಂದನ, ಧನುಷ್, ರಕ್ಷಿತಾ, ಇಷ್ಟು ಜನ ಇದ್ದಾರೆ. ಆ್ಯಂಡ್ ಇಷ್ಟು ಜನದಲ್ಲಿ ವ್ಯಕ್ತಿತ್ವ ಅಂತ ವಿಷಯ ಅಂತ ಬಂದಾಗ ಆ ಒಂದು ಡಿಸಿಷನ್ ಏನಿದೆ ರಕ್ಷಿತಾ ಮತ್ತು ರಾಶಿಕಾ ವಿಷಯದಲ್ಲಿ, ಇಲ್ಲಿ ರಾಶಿಕ್ ಅವ್ರಿಗೆ ಕೊಡಿಸ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ರಕ್ಷಿತಕ್ಕೆ ಸಿಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದು ನಿಜವೂ ಚೆನ್ನಾಗಿರಲಿಲ್ಲ. ಜೊತೆಗೆ ಆ ಕಡೆ ಟೀಮ್ ಅವರು, ರಕ್ಷಿತಾ ಅವರು ಪರ ಇದ್ದವರು ಅಟ್ಲೀಸ್ಟ್ ಕಾಂಪ್ರಮೈಸ್ಗೆ ರೆಡಿ ಇದ್ದರು, ಬಟ್ ಈ ಕಡೆ ಅದು ಇರಲಿಲ್ಲ. ಆ್ಯಂಡ್ ಜೊತೆಗೆ ಆ ರಿಯಾಕ್ಷನ್ಗಳು ಮತ್ತು ಅವ್ರು ಮಾತಾಡಿದಂಥ ರೀತಿ, ಆ ಪಾಯಿಂಟ್ಗಳಿತ್ತಲ್ಲ, ಅದು ಕ್ಲಿಯರಾಗಿ ಹೇಳ್ತಿತ್ತು ರಕ್ಷಿತ್ ಅವ್ರ ಮೇಲೆ ಇವ್ರಿಗೆ ಎಷ್ಟು ದ್ವೇಷ ಇದೆ ಅಂತ. ಆ್ಯಂಡ್ ಈ 100 ದಿನಗಳ ಆಟಗಳಲ್ಲಿ ಇಷ್ಟೊಂದು ದ್ವೇಷ ಇಟ್ಕೊಂಡು ಆಡೋವಂಥದ್ದು ಅವಶ್ಯಕತೆ ಇಲ್ಲ. ಆ್ಯಂಡ್ ಆ ಥರ ವಿಷಯಗಳು ಆಗಿಲ್ಲ. ತಪ್ಪಾಗಿ ತಿಳ್ಕೊಂಡ್ರೋರು ಇವೆ, ತಪ್ಪಾಗಿ ಪೋರ್ಟ್ರೇಟ್ ಮಾಡ್ತಿರೋರು ಇವೆ. ಬಟ್ ಇದಕ್ಕೆಲ್ಲ ಕ್ಲಾರಿಟಿ ಸುದೀಪಣ್ಣ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಬಂದಾಗ ಈ ವಾರ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಏನು ಎಲ್ಲರ ಕಡೆಯಿಂದ ಏನು ಸಾಕಾದಾಗ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ಯಾರ ಆಟನೂ ತುಂಬ ಹೈಲೈಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಏನಪ್ಪ ಅಂದರೆ ನನ್ನ ಪ್ರಕಾರ ಲಾಸ್ಟ್ ಇದರಲ್ಲಿ ಡೇಂಜರ್ ಝೋನಲ್ಲಿ ಚಂದ್ರಪ್ರಭಾ, ಧ್ರುವಂತ್ ಆ್ಯಂಡ್ ಕಾಕ್ರೋಚ್ ಸುದಿಯವರು ಇರ್ತಾರೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇಲ್ಲಿ ಚಂದ್ರಪ್ರಭಾ ಅವರ ಹೋಗ್ಬೋದು, ಧ್ರುವಂತರ ಹೋಗ್ಬೋದು, ಇಲ್ಲಾಂದರೆ ಕಾಕ್ರೋಚ್ ಸುದಿಯರು ಹೋಗ್ಬೋದು. ಬಟ್ ನನಗೆ ಒಂದು ವಿಷಯ ಅರ್ಥ ಆಗಿದ್ದೇನಪ್ಪ ಅಂದರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನಾವು ಚಂದ್ರಪ್ರಭಾವ್ರ ಬಗ್ಗೆ ಅದೇನೋ ಒಪಿನಿಯನ್ ಹೇಳಿದ್ರಂತೆ, ಅದೇನೋ ಇದು ಮಾಡಿದ್ರಂತೆ, ಹಂಗೆ ಹೇಳ್ತವ್ರೆ, ಹಿಂದೆ ಚೂರಿ ಆಗ್ತವ್ರೆ, ಈ ಥರ ಆದರೂ ಮಾತಾಡ್ತಿದ್ದೀವಿ. ಅದೇ ರೀತಿ ಧ್ರುವಂತ್ ಬಗ್ಗೆ ಕೂಡ ಇಲ್ಲಿ ಇನ್ನೊಬ್ಬರ ಬಗ್ಗೆ ಫೇಕ್ ಅಂದ್ಕೊಂಡು ಇನ್ನೊಬ್ರು ಮುಖ ಕೂಡ ಕಳ್ತೀನಿ ಅಂದ್ಬಿಟ್ಟು ಅವ್ರ ಮುಖ ಕೂಡ ಕಳ್ಸ್ಕೊತಿರೋದೇ ಗೊತ್ತಾಗ್ತಿದೆ. ಓಕೆನಾ? ಆ್ಯಂಡ್ ಇವ್ರದ್ದು ಒಂದಿಷ್ಟು ರಿಯಾಕ್ಷನ್ಗಳು, ಮಾತುಗಳು, ಅದು ಇದು ಅವ್ರ ವೇಲಿ, ಅವ್ರ ಪರ್ಸ್ಪೆಕ್ಟಿವ್ ರೈಟ್ ಅನ್ನೋ ರೀತಿ ಏನೋ ಮಾಡ್ತಾ ಇದ್ದಾರೆ. ಬಟ್ ಕಾಕ್ರೋಚ್ ಸುದಿಯವ್ರು ಏನು ಮಾಡ್ತವ್ರೆ, ಎಲ್ಲಿ ಕಾಣಿಸ್ಕೋತವ್ರೆ, ಕಳ್ಳಾಟಗಳು ತುಂಬ ಜಾಸ್ತಿ ಆಗ್ತಿದೆ.
ಐ ಥಿಂಕ್ ನನ್ನ ಪ್ರಕಾರ ಈ ವಾರ ಕಾಕ್ರೋಚ್ ಸುದ್ದಿಯವ್ರನ್ನ ಲಾಸ್ಟಿಗೆ ತಂದು ಅವ್ರಿಗಿರುವಂಥ ಒಂದು ಅಧಿಕಾರ ಇದೆಯಲ್ಲಪ್ಪ ಈ ವಾರ ಸೇವ್ ಆಗುವಂಥದ್ದು. ಸೊ ಅದನ್ನು ಯೂಸ್ ಮಾಡಿ ಬೇರೆ ಯಾರೋ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿನ ಆಚೆ ಕಳಿಸ್ಬೋದು. ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಲೈಕ್ ಏನಂತಾರೆ, ಯಾರೋ ಒಬ್ರು ಮೇನ್ ವಿಕೆಟ್ ಇರು ಹೋಗಲ್ಲ ಅಂದ್ಕೊಂಡಿರ್ತೀವಿ ಅಂಥವ್ರನ್ನೇ ಕಳಿಸ್ಬೋದು. ಬಟ್ ಆ ಥರ ಮಾಡಲ್ಲ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ನನ್ನ ಪ್ರಕಾರ ಧ್ರುವಂತ್ ಚಾನ್ಸ್ ಇದೆ. ಈಗ ನೋಡಿ, ಧ್ರುವಂತ್ ಮತ್ತೆ ಕಾಕ್ರೋಚ್ ಸುದ್ದಿ ಅಂತ ಬಂದರು ಅಂದ್ಕೊಳ್ಳೋಣ, ಓಕೆನಾ. ಆವಾಗ ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಆವಾಗ ಧ್ರುವಂತ್ ಹೋಗಬೇಕಾಗುತ್ತೆ. ಈ ಥರ ಸಿಚುವೇಶನ್ನ ತರ್ಬೋದು ಅಂತ ನನ್ನ ಅನಿಸಿಕೆ. ಕಾದು ನೋಡೋಣ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ವಾರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ರಿಷ್ ಅವ್ರು ಸೇವ್ ಆಗಿದ್ದಾರೆ. ಆ್ಯಂಡ್ ಅದಕ್ಕೆ ಕಾರಣ ಬಿಗ್ ಬಾಸ್ ಅವರೇ. ಅವ್ರಿಗೆ ಗೊತ್ತಿತ್ತು ರಿಷ್ ಅವ್ರು ಅದನ್ನು ಯೂಸ್ ಮಾಡ್ಕೋತಾರೆ ಅನ್ನೋ ರೀತಿ. ಆ್ಯಂಡ್ ಅವ್ರ ವ್ಯಕ್ತಿತ್ವ ಕೂಡ ಟೆಸ್ಟ್ ಆಯಿತು ಕೂಡ ಅಂತಲೂ ಹೇಳ್ಬೋದು. ಆ ರೀತಿ ಆ್ಯಂಗಲ್ ಕೂಡ ಯೋಚನೆ ಮಾಡ್ಬೋದು, ಅದಕ್ಕೋಸ್ಕರನೇ ಕೊಟ್ಟರು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಜೊತೆಗೆ ಇವಾಗ ರಿಷ್ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದ್ರಿಂದ ಹೊರಗಡೆ ಹೋಗೋಂಥ ಚಾನ್ಸ್ಗಳಿದ್ದರೆ, ಸೊ ಅವರೇನೋ ಹೋದರೆ ಇವರು ಇಷ್ಟು ಜನ ಕೂಡ ಸೇವ್ ಆಗ್ತಾರೆ. ಏನೇನು ಮಾಡ್ತಾರೆ ಬಿಗ್ ಬಾಸ್ ಅವ್ರು ಕಾದು ನೋಡೋಣ. ಇಂಟ್ರೆಸ್ಟಿಂಗ್ ಆಗಂತೂ ಇದ್ದೇ ಇವತ್ತು. ಸೊ ಸುದೀಪಣ್ಣ ಕ್ಲಾಸ್ ತೊಗೋಬೇಕು, ಅದೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆ್ಯಂಡ್ ನಿಮ್ಮ ಪ್ರಕಾರ ಸುದೀಪಣ್ಣ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.